ಹಾಯ್ ಗಾಯ್ಸ್, ಯಾರಿಗೆ ಕುರುಕುರು ತಿಂಡಿ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಇಂತಹ ತಿಂಡಿಗಳನ್ನು ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಸಾಧಾರಣವಾಗಿ ಅನ್ನ, ಸಾಂಬಾರು ಇತ್ಯಾದಿ ಆಹಾರಗಳನ್ನು ಸೇವಿಸುವುದಕ್ಕಿಂತ ಇಂತಹ ಆಹಾರವನ್ನು ಜನರು ಹೆಚ್ಚಾಗಿ ಇಷ್ಟಪಡ್ತಾರೆ. ಹಾಗಾಗಿ ಬನ್ನಿ ಇವತ್ತು ನಾವು ಒಂದು ಪಕೋಡವನ್ನು ಮಾಡೋಣ. ಪಕೋಡ ಮಾಡಲಿಕ್ಕೆ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಎಷ್ಟು ಪಕೋಡ ಮಾಡಲಿಕ್ಕೆ ನಮಗೆ ಬೇಕೋ ಅದಕ್ಕೆ ಅನುಸಾರವಾಗಿ ನಾವು ತಗೊಳ್ಬೋದು. ಅದರ ಜೊತೆಗೆ ಅಕ್ಕಿ ಪುಡಿಯನ್ನು ಕೂಡ ನಾನು ತಗೊಂಡಿದ್ದೀನಿ. ಅಕ್ಕಿ ಪುಡಿ ಕೂಡ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಾವು ತಗೊಳ್ಬೋದು. ನಾನಿಲ್ಲಿ 1 ಲೋಟ ಅಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಅಕ್ಕಿ ಪುಡಿ ಜೊತೆಗೆ ನಮಗೆ 1 ಚಿಟಿಕೆ ಅರಿಶಿಣದ ಪುಡಿ, ಜೊತೆಗೆ ನಮಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕ ಹಾಗೆ ಖಾರದ ಪುಡಿಯನ್ನು ನಾವು ಸೇರಿಸ್ಕೋಬೇಕು. ಅರಿಶಿಣದ ಪುಡಿ, ಖಾರದ ಪುಡಿ ಜೊತೆಗೆ ನಾವು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ನಾವು ಸೇರಿಸ್ಕೋಬೇಕು. ಈಗ ನಾವು ಕೊನೆಯದಾಗಿ ಒಂದು ಸ್ವಲ್ಪ ಇಂಗನ್ನು ಕೂಡ ನಾವು ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನೋಡಿ ನಾನಿಲ್ಲಿ ಇಂಗು ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು. ಈಗ ನಾವು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಹೇಗೆ ಚಪಾತಿ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇವೋ ಅದೇ ರೀತಿಯಲ್ಲಿ ನಾವು ಈ ಹಿಟ್ಟನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕು. ನೋಡಿ ಪಕೋಡ ಮಾಡಲಿಕ್ಕೆ ಬೇಕಾದಂತಹ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ನಮ್ಮ ಹಿಟ್ಟು ರೆಡಿ ಆಗಬೇಕಾಗತ್ತೆ. ಬನ್ನಿ ಈಗ ನಾವು ರೆಡಿ ಮಾಡುವ ರೀತಿಯನ್ನು ನೋಡೋಣ. ನೋಡಿ ಇದು ಶಾವಿಗೆ ಹಚ್ಚು. ಈ ಶಾವಿಗೆ ಹಚ್ಚನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ ಹಚ್ಚಿನಲ್ಲಿ ಈ ರೀತಿಯಾದ ಒಂದು ಹಚ್ಚು ಕೂಡ ನಮಗೆ ಸಿಗುತ್ತೆ. ಅದರಲ್ಲಿ ಸುಮಾರು ಹಚ್ಚಿರುತ್ತೆ, ಅದರಲ್ಲಿ ಈ ರೀತಿಯಾದ ಒಂದು ಹಚ್ಚಿರುತ್ತೆ. ಈ ಹಚ್ಚನ್ನು ಫಿಕ್ಸ್ ಮಾಡಿಕೊಂಡು ನಾವು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಗಿ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕೋಬೇಕು. ಇದೇ ಸಮಯದಲ್ಲಿ ನಾವು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿರಬೇಕು. ಎಣ್ಣೆ ಕಾಯುವಾಗ ಪಕೋಡ ಕರಿಲಿಕ್ಕೆ ಬೇಕಾದಂಥ ಎಣ್ಣೆಯನ್ನು ನಾವು ಇಟ್ಕೊಂಡಿದ್ದೀವಿ. ಎಣ್ಣೆ ಈಗ ಕಾಯ್ತಾ ಇದೆ. ಎಣ್ಣೆ ಕಾದಿದೆ ನೋಡಿ. ಕಾದಿರುವಂಥ ಎಣ್ಣೆಗೆ ನಾವು ಇದನ್ನು ಎಣ್ಣೆಲಿ ಬಿಟ್ಕೋಬೇಕು. ಅದು ಕರಿಯೋ ತನಕ ನಾವು ಸ್ವಲ್ಪ ಬಿಡಬೇಕು. ನೋಡಿ ನಾವೀಗ ತಿರುಗಿಸಿ ಹಾಕೋಣ. ಇದು ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ನಾವು ಈ ಥರ ತಿರುಗಿಸಿ ಹಾಕೋಬೇಕು. ನೋಡಿ ಗರಿ ಗರಿಯಾದಂಥ ಪಕೋಡ ರೆಡಿಯಾಗಿದೆ. ಇದು ಈಗ ಸವಿಯಲು ರೆಡಿಯಾಗಿದೆ. ನೀವು ಇದನ್ನು ನಿಮ್ಮ ಮನೆಗಳಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.